ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಸ್ ಟಿಕೆಟ್ಸ್. ಇವತ್ತು ಮತ್ತೆ ನಾನು ತಿಪ್ಪನಹಳ್ಳಿಯಲ್ಲಿ ಶಾಪುರದ ಮುಂದುಗಡೆ ತಿಪ್ಪನಹಳ್ಳಿ ಹತ್ರ ನಡೀತಿರೋ ರೈಲು ಕಾಮಗಾರಿಗೆ ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ನು ಅಷ್ಟು ನೀವು ಕೇಳಿದಾಗೆ ಲಿಂಗ್ಸೂರಿಗೆ ಹೋಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದಷ್ಟು ಬೇಗ ಅಲ್ಲಿ ಆದ ತಕ್ಷಣ ಹೋಗಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳ್ತಾ, ಹಾಗೆ ನಮ್ಮ ಕಳಿಸಿಲ್ಲ, ಸಾರಿ, ನೀವು ಎಷ್ಟು ಹೇಳಿದ್ರು ನನಗೆ ಹೋಗಿ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ನನ್ನ ಹತ್ರ ಟೈಮ್ ಸಿಗ್ತಾಯಿಲ್ಲ. ಆದ ಕಾರಣ ಮುಂದೊಂದು ದಿನ ಹೋಗಿ ಅಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗೆ ಬನ್ನಿ ಈ ವಿಡಿಯೋ ನೋಡ್ಕೊಂಬರೋಣ. ಸೊ ಇದು ನೋಡ್ತಾರೆ, ಇದು ಶಾಪುರಿಂದ ಅರೌಂಡ್ 2 ಕಿಲೋಮೀಟ್ರ್ ಮುಂದ್ಗಡೆನೇ ಸ್ಟೇಷನ್ ಆಗ್ತಾ ಇರೋದು. ಈಗ ಅಲ್ಲಿ ಈಗೇನು ಅಲ್ಲಿ ವೆಹಿಕಲ್ಸ್ ನಿಂತಿರೋದವಲ್ಲ, ಅಲ್ಲಿ ಸ್ಟೇಷನ್ ಆಗುತ್ತೆ. ಇಲ್ಲಿ ಏನು ಕಾಣ್ತಲ್ಲ ಇದು, ಮತ್ತು ಶಾಪುರ ರೈಲ್ವೆ ಸ್ಟೇಷನ್ ಕೂಡ ಕೊಟ್ಟಿದ್ದಾರಲ್ಲ ಹಾಗೆ. ಮತ್ತೀಗ ಇಲ್ಲಿ ತಿಪ್ಪನಹಳ್ಳಿ ವಿಭೂತಹಳ್ಳಿ ಅಂತೇಳಿ ವಿಭೂತಹಳ್ಳಿ ಅಂತ ಸ್ಟೇಷನ್ಗೆ ಮೆನ್ಷನ್ ಮಾಡಿದ್ದಾರೆ ಆವಾಗಲೇ. ಮತ್ತೀಗ ವಿಭೂತಹಳ್ಳಿಯಲ್ಲಿ ಸ್ಟೇಷನ್ ಅವರೊಂದಿಗೆ ವಿಭೂತಹಳ್ಳಿಯಲ್ಲಿ ಸ್ಟೇಷನ್ ಮಾಡ್ತಾಯಿದ್ದಾರೆ. ಈಗ ನೋಡ್ತಾ ಇರ್ಬೋದು, ಇದು ಇಲ್ಲಿಂದ ಸ್ಟಾರ್ಟ್ ಸ್ಟೇಷನ್, ಅಲ್ಲಿವರೆಗೆ ಅಲ್ಲೇನು ಕಲ್ತ ಅಲ್ಲಿವರೆಗೆ ಎಂಡ್ ಇದೆ. ಸ್ಟೇಷನ್ ನೋಡ್ಕೊಂಡ್ರೆ ಭಾಳ ಹತ್ರನೇ ಇದೆ. ಈಗ ಅಲ್ಲೇನು ಬಿಲ್ಡಿಂಗ್ ಕಾಣ್ತಲ್ಲ, ಅದೇನು ಬಿಲ್ಡಿಂಗ್ ಕಾಣುತ್ತಲ್ಲ, ಅದು ಶಾಪುರ ರೈಲ್ವೆ ಸ್ಟೇಷನ್. ಈಗ ಇದು ಇಲ್ಲಿರೋದು ಇದು ವಿಭೂತಹಳ್ಳಿ ರೈಲ್ವೆ ಸ್ಟೇಷನ್. ಭಾಳ ಮೇಜರ ಹತ್ರ ಕೊಟ್ಟಿದ್ದಾರೆ ಸ್ಟೇಷನ್ ಅಂತ ಅಂದ್ಕೊಂಡ್ರೆ. ಈಗ ಶಾಪುರ ತಿಳ್ಕೊಂಡ್ರೆ ಶಾಪುರ ಸ್ಟೇಷನ್ದು ಇದು ಅರೌಂಡ್ ಒಂದು 2 ಕಿಲೋಮೀಟ್ರ್ ತನಕ ಆದಷ್ಟು ಎಷ್ಟಂದ್ರೆ ಫುಲ್ಲು ಏನು ಭಾಳ ಡಿಸ್ಟೆನ್ಸ್ ಇಲ್ಲ, ಇಷ್ಟು ಡಿಸ್ಟೆನ್ಸ್ ಇರೋದ ಕೊಟ್ಟಿದ್ದಾರೆ ಸ್ಟೇಷನ್ನ. ಸೊ ಇದು ವಿಭೂತಹಳ್ಳಿ ತಿಪ್ಪನಹಳ್ಳಿ ನಡುವೆ ನಡೀತಿರೋ ಕಾಮಗಾರಿಕೆ ಇದು ಹಾಗೆ ಭಾಳ ವರ್ಷ ಆಗಿದೆ. ಇಲ್ಲಿ ಇನ್ನೂ ತನ ಅಂದ್ಕೊಂಡ್ರೆ ಕೆಲಸ ಮುಗಿದಿಲ್ಲ. ಇಲ್ಲಿ ಈ ಥರ ಕೆಲಸ ಪೆಂಡಿಂಗ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಇಲ್ಲಿ ಸ್ಲೀಪರ್ಗಳೆಲ್ಲ ತೋರಿಸ್ಕೊಳ್ತಾ ಇದ್ದಾರೆ. ಆದ್ರೂ ಇನ್ನೂ ಮೇಜರ್ ಫುಲ್ ಡಿಫ್ರೆನ್ಸ್ ಇದೆ. ಇನ್ನು ಭಾಳ ಡಿಫ್ರೆನ್ಸ್, ಇನ್ನೂ ಭಾಳ ಕೆಲಸಗಳಿದೆ. ಓಕೆ, ಇಲ್ಲಿ ಒಂದು ಸೆಕೆಂಡ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಲಸ ಪೆಂಡಿಂಗ್ ಇದೆ. ಇಲ್ಲಿ ಆಲ್ಮೋಸ್ಟ್ ಮಾಡ್ತಾಯಿದ್ದಾರೆ ಇವಾಗ ಬ್ರಿಡ್ಜಿಗೆ. ಈಗ ಕೆಲಸ ನೋಡ್ತಾ ಇರ್ಬೋದು, ಇಲ್ಲಿನ ಮಾಡ್ತಾಯಿದ್ದಾರೆ. ಇಲ್ಲಿನ ಬ್ರಿಡ್ಜಿಗೆ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಈಗ ನೋಡ್ತಾ ಇರ್ಬೋದು ನೀವು, ಹಾಕೊಂಡಿದ್ದಾರೆ ಇಲ್ಲೆಲ್ಲ ಮರಮನೆಲ್ಲ. ಸೊ ಅಲ್ಲಿ ಹಾಗೆ ಒಂದೊಂದು ಬ್ರಿಡ್ಜ್ ವರ್ಕ್ ಪೆಂಡಿಂಗ್ ಇದ್ದಾಗ ಇಲ್ಲೊಂದು ಬ್ರಿಡ್ಜ್ ವರ್ಕ್ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಬ್ರಿಡ್ಜ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬಟ್ ಇನ್ನೂ ಮಾಡ್ತಾಯಿದ್ದಾರೆ. ಇನ್ನು ಇಲ್ಲಿ ಭಾಳ ಕೆಲಸ ಇನ್ನೂ ಫುಲ್ ಪೆಂಡಿಂಗ್ ಇದೆ. ಇನ್ನು ಈ ಕೆಲಸ ಇಲ್ಲಿ ಯಾವಾಗೂ ಮುಗಿಬೇಕಿತ್ತು, ಇನ್ನೂ ಪೆಂಡಿಂಗ್ ಇರೋದು ಕಾರಣದಾಗಿ ಈ ಥರ ಇಷ್ಟು ಉಳಿದಿದೆ. ಬಾಕಿ ನೋಡ್ತಾರೆ, ಆಲ್ಮೋಸ್ಟ್ ಇನ್ನೊಂದು 3 ಮಂತ್ಸ್ ಒಳಗೆ ಕಂಪ್ಲೀಟ್ ಆಗ್ಬೋದು. ಇದು ಇನ್ನೊಂದು 2-3 ಮಂತ್ಸಲ್ಲಿ ಈ ಬ್ರಿಡ್ಜ್ ಕಂಪ್ಲೀಟ್ ಆಗ್ಬೋದು. ಇನ್ನೊಂದು 2-3 ಮಂತ್ಸಲ್ಲಿ